ಜೈಲಿನಲ್ಲಿ ಕಾಲು ಜಾರಿ ಬಿದ್ದ ನಟ ದರ್ಶನ್ ಆಸ್ಪತ್ರೆಗೆ ದಾಖಲು. ಹೌದು ಸ್ನೇಹಿತರೆ, ಒಂದು ನಟರಾದಂಥ ದರ್ಶನ್ ರವರು ಜೈಲಿನಲ್ಲಿ ಒಂದು ಕಾಲು ಜಾರಿ ಬಿದ್ದಿದ್ದಾರಂತೆ. ಸೊ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ತುಂಬಾ ಒಂದು ಚೆನ್ನಾಗಿ ಇದ್ದರೂ ದರ್ಶನ್ ರವರು ಹೊರಗಡೆ ಇದ್ದಾಗ ಒಂದು ಜೈಲಿನಲ್ಲಿ ಹೋದಾಗ ತುಂಬಾ ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ವಿಜಯಲಕ್ಷ್ಮಿ ಅವರು ಕಣ್ಣೀರನ್ನು ಹಾಕಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು ಡಿ ಬಾಸ್ಗೆ, ಹೇಗಿದ್ದಾರೆ ಈಗ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಕ್ಕೆ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿ ಬಾಸ್ ದರ್ಶನ್ ರವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವರು ಬೇಲ್ ಮುಖಾಂತರ ಹೊರಗಡೆ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ರವರು ಇಲ್ಲದೇ ಇರೋ ಕಾರಣಕ್ಕೆ ಒಂದು ಚಿತ್ರರಂಗಕ್ಕೆ ತುಂಬಾ ಕೊರತೆಯಾಗಿದೆ. ಯಾಕಪ್ಪ ಅಂತಂದರೆ ವರ್ಷಕ್ಕೆ ಒಂದು ಸಿನಿಮಾವಾದರೂ ಅಟ್ಲೀಸ್ಟ್ ಡಿ ಬಾಸ್ ದರ್ಶನ್ ರವ್ರದ್ದು ಬರ್ತಾನೆ ಇತ್ತು. ಸೊ ಹೇಗೋ ಒಂದು ಹೊಟ್ಟೆಪಾಡು ನಡೀತಾ ಇತ್ತು, ಒಂದು ಶೂಟಿಂಗ್ನ ಅವ್ರದ್ದು, ನಿರ್ದೇಶಕರದ್ದು, ಹಾಗೆ ಈ ಕಡೆ ನೋಡ್ಬೇಕಪ್ಪ ಅಂತಂದರೆ ಫಿಲ್ಮ್ ಥಿಯೇಟರ್ ಅವ್ರದ್ದು. ಸೊ ಹೇಗೋ ಒಂದು ಹೊಟ್ಟೆಪಾಡು ನಡೀತಾ ಇತ್ತು. ಆದರೆ ಇತ್ತೀಚೆಗೆ ದರ್ಶನ್ ರವರು ಒಳಗಡೆ ಇರೋದ್ರಿಂದ ಯಾವುದೇ ಒಂದು ಶೂಟಿಂಗ್ ಆಗ್ತಾ ಇಲ್ಲ, ಯಾವುದೇ ಒಂದು ಫಿಲ್ಮ್ ಹೊರಗಡೆ ಬರ್ತಾ ಇಲ್ಲ. ಸೊ ತುಂಬಾ ಒಂದು ಕೊರತೆ ಆಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ. ಹಾಗೆ ನೋಡ್ಬೇಕಪ್ಪ ಅಂತಂದರೆ ದರ್ಶನ್ ರವರು ಹೊರಗಡೆ ಇದ್ದರೆ ಎಷ್ಟೋ ಪ್ರಾಣಿಗಳಿಗೆ ಒಂದು ಆಸರೆ ಆಗ್ತಾ ಇದ್ರು, ಹಾಗೆ ಎಷ್ಟೋ ಜನರಿಗೆ ಆಸರೆ ಆಗ್ತಾ ಇದ್ರು. ಸೊ ಇಂದಿಗೆ ಆ ಒಂದು ಆಸರೆ ಆಗಿರೋದು ತಪ್ತಾ ಇದೆ. ಸೊ ಯಾಕಪ್ಪ ಅಂತಂದರೆ ದರ್ಶನ್ ರವರ ಮನೆಗೆ ಬಂದಂಥವ್ರನ್ನ ಯಾವತ್ತೂ ದರ್ಶನ್ ರವರು ಬರೀ ಕೈಯಲ್ಲಿ ವಾಪಸ್ ಕಳಿಸಿಲ್ಲ. ತಮ್ಮ ಕೈಲಾದಷ್ಟು ಸಹಾಯವನ್ನು ಡಿ ಬಾಸ್ ದರ್ಶನ್ ರವರು ಮಾಡಿಯೇ ಕಳಿಸಿರೋದು. ಇನ್ನು ನೋಡ್ಬೇಕಪ್ಪ ಅಂತಂದರೆ ಸೊ ಇಷ್ಟೊಂದು ಸಹಾಯ ಮಾಡಿರ್ತಕ್ಕಂಥ ಡಿ ಬಾಸ್ ದರ್ಶನ್ ರವರು ಯಾವುದೋ ಒಂದು ಕೆಟ್ಟ ಸಮಯ ಏನೂ ಗೊತ್ತಿಲ್ಲ, ಸೊ ಯಾವುದೋ ಒಂದು ತಿಳಿಯದೆ ತಪ್ಪಿಗೆ ಆ ಒಂದು ಕೆಲಸವನ್ನು ಮಾಡಿಬಿಟ್ರು. ಯಾವುದೋ ಒಂದು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಬಿಟ್ಟು ಸೊ ಆ ಕೆಲಸವನ್ನು ಮಾಡಿಬಿಟ್ರು. ಇಂದಿಗೂ ಕೂಡ ಆ ಒಂದು ಕೆಲಸಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಆ ಒಂದು ರೇಣುಕಾ ಸ್ವಾಮಿ ಅವರ ಒಂದು ಪ್ರಕರಣದಲ್ಲಿ ಇಂದಿಗೂ ಕೂಡ ಒಳಗೆ ನರಳಾಡ್ತಾ ಇದ್ದಾರೆ. ಸೊ ಯಾಕಪ್ಪ ಈ ಕೆಲಸ ಮಾಡಿದೆ ಅನ್ನೋ ರೀತಿಯಲ್ಲಿ ಒಂದು ಇವರಿಗೆ ಈಗಲೂ ಕೂಡ ಕಾಡ್ತಾ ಇದೆ. ಸೊ ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ. ಸೊ ತುಂಬಾ ಅದೇನು ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಹೋಗಿಲ್ಲ, ಅದು ಸರಿ ಅಂತೂ ಕೂಡ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದರೆ ಒಬ್ಬ ಮನುಷ್ಯ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ, ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಸಮಾಜ ಯಾವುದನ್ನು ಗುರುತಿಸೋದಿಲ್ಲ. ಯಾವ ಒಂದು ಕೆಟ್ಟ ಕೆಲಸವನ್ನು ಮಾಡಿರುತ್ತೋ ಅದನ್ನೇ ಸಮಾಜ ಗುರುತಿಸೋದು. ಸೊ ಅದಕ್ಕಾಗಿಯೇ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಸಮಾಜ ಗುರುತಿಸೋದು ಮಾತ್ರ ಕೆಟ್ಟ ಕೆಲಸವನ್ನು. ಇಂದಿಗೆ ದರ್ಶನ್ ರವರು 1000 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದನ್ನೇ ಸಮಾಜ ಎತ್ತಿ ಹಿಡಿತಾ ಇದೆ. ಸೊ ಅದಕ್ಕೆ ನಾನೇನು ತಪ್ಪಂತಿಲ್ಲ, ಅದೇನು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಅವ್ರು ಮಾಡಿರೋದು ತಪ್ಪೇ, ಅವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಇಂದಿಗೆ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಅವರು ಒಬ್ಬರೇ ಮಾಡಿರೋದು, ಸೊ ಅದನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಸೊ ಈಗ ಬೇರೆ ಯಾರಾದರೂ ದರ್ಶನ್ ರವರ ಆ ಒಂದು ಪ್ಲೇಸ್ನಲ್ಲಿ ಇದ್ದರೆ ಇಂದಿಗೆ ಆ ಕೇಸ್ ಕ್ಲೋಸ್ ಆಗಿಬಿಡ್ತಿತ್ತು, ಎಲ್ಲೂ ಕೂಡ ತೋರಿಸ್ತಾ ಇರಲಿಲ್ಲ. ಸೊ ಆದರೆ ಮೀಡಿಯಾಸ್ಗಳು ಅವ್ರದ್ದೇ ಒಂದು ಎತ್ತಿ ಎತ್ತಿ ತೋರಿಸ್ತಾ ಇವೆ. ಸೊ ಡಿ ಬಾಸ್ ದರ್ಶನ್ ರವರು ಮಾಡಿರೋದು ತಪ್ಪು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಸೊ ಯಾವುದೋ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ಅವರು ಬೇಲ್ಕಾಗಿ ತುಂಬಾ ಒಂದು ಪ್ರಯತ್ನವನ್ನು ಪಟ್ಟರು ಕೂಡ ಯಾವುದೇ ರೀತಿಯಾಗಿ ಏನೂ ಆಗಿಲ್ಲ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ರವರು ಒಂದು ಊಟವನ್ನು ಸರಿಯಾಗಿ ಮಾಡಿಲ್ವಂತೆ, ಅದಕ್ಕಾಗಿಯೇ ಒಂದು ಜೈಲಿನಲ್ಲಿ ಕುಸಿದು ಬಿದ್ದಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ವು. ಆದರೆ ಇದು ಸುಳ್ಳು ಸುದ್ದಿ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಇದು ಇನ್ನೂ ಸ್ಪಷ್ಟವಾಗಿ ಪ್ರಕಾರವಾಗಿಲ್ಲ, ನಿಖರವಾಗಿ ಒಂದು ಹೇಳೋಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಒಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಡಿ ಬಾಸ್ ದರ್ಶನ್ ರವರು ಹೊರಗಡೆ ಬರಬೇಕಾ, ಏನು ಅನ್ನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ.